ಯತ್ನಾಳ್ ಅವರು ಎದುರು ಸಲುವಾಗಿ ಹಿಂದುತ್ವ ಅವ್ರು ಅದು ಬಂದು ಬಚಾವ್ ಮಾಡಿರ್ಬೋದು ಅವರು. ಅದಕ್ಕೆ ಈಗ ಕಾಂಗ್ರೆಸ್ ಅವರು ಏನೋ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ನಾವು ಗೆಲ್ಲುವುದಿಲ್ಲ ಅನ್ನೋದು ಖಾತ್ರಿ ಆಗಿದೆ. ಆಗ ತಾಕತ್ತಿದ್ರೆ ಯತ್ನಾಳ್ ಅವರು ಬಿಜೆಪಿ ಕ್ಯಾಂಡಿಡೇಟ್ ಸೋಲಿಸಲಿ ಅನ್ನುವಂಥ ಸವಾಲನ್ನು ಕೆಲವೊಬ್ಬರು ಕಾಂಗ್ರೆಸ್ ಮುಖಂಡರು ಹಾಕಿದ್ದಾರೆ. ಅದನ್ನ ಗಮನಿಸಿದ್ದೀನಿ. ಇಂಡೈರೆಕ್ಟ್ಲಿ ಅವರು ಸೋಲನ್ನು ಈಗಾಗಲೇ ಒಪ್ಕೊಂಡಿದ್ದಾರೆ. ಸುಮ್ಮನೆ ಅಂತ ಈ ಯತ್ನಾಳ್ ಅವರು ಬಂದು ಏನೋ ಮಾತಾಡಿದಾಗ ಅಂದರೆ ಬಿಜೆಪಿಯಲ್ಲಿ ಯತ್ನಾಳ್ ಅವರು ಸಸ್ಪೆಂಡ್ ಆಗ್ಯಾರದ ಈ ವಿಷಯ ತೊಗೊಂಡು ಏನೋ ಮಾತಾಡಿದ್ದಾರೆ. ಬಟ್ ಆ ನಿಟ್ಟಿನಲ್ಲಿ ಈ ಗಂಡ ಹೆಂಡತಿ ನ್ಯಾಯ ಉಂಡು ಮಲಗುತ್ತಕ್ಕ ಹಂಗೆ ನಮ್ಮ ವ್ಯವಸ್ಥೆ ಇದೆ. ಆದರೂ ಯತ್ನಾಳ್ ಅವರು ಇವತ್ತು ಹಿಂದುತ್ವ ಬಗ್ಗೆ ಮಾತಾಡಲಿ ಏನೇ ಮಾಡಲಿ ಇವತ್ತು ನಮ್ಮ ಈರಣ್ಣ ಚಿರಂತಿಮಠ ಅವರನ್ನ ಅಥವಾ ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ನ ಉಮೇದುವಾರನ ಆಯ್ಕೆ ಮಾಡಿಕೊಡುವಲ್ಲಿ ಅವ್ರದ್ದು ದೊಡ್ಡ ಮಟ್ಟದ ಕೊಡುಗೆ ಬಸವರಾಜ ಯತ್ನಾಳ್ ಬಸವನಗೌಡ ಯತ್ನಾಳ್ ರೈತ ಅನ್ನೋ ಮಾತನ್ನು ಬರುವಂಥ ದಿನಮಾನಗಳಲ್ಲಿ ಬಸವನಗೌಡ ಯತ್ನಾಳ್ ಅವರಿಗೆ ಒಳ್ಳೆ ಭವಿಷ್ಯ ಇದೆ ಅನ್ನೋ ಮಾತನ್ನು ಹೌದು. ಈಗಾಗಲೇ ಬೆಳಗಾವಿಯಿಂದ ಬಂದವರು ಅದರೊಳಗೆ ಬೆಳಗಾವಿಯಿಂದ ಬಂದಂಥ ಸಂದರ್ಭದಲ್ಲಿ ಬೆಳಗಾವಿ ಒಬ್ಬ ಭಾರತೀಯ ಜನತಾ ಪಕ್ಷದ ಮಾಜಿ ಮಂತ್ರಿಗಳು ಅವರ ಅಗದಿ ನಿಕಟಪೂರ್ವ ಅವ್ರದ್ದು ಪರ್ಸನಲ್ ಅಸಿಸ್ಟೆಂಟ್ ಏನಂತಿಲ್ಲ ಆಪ್ತ ಸಹಾಯಕರು ಭೀಮಗೌಡ ಪಾಟೀಲನವರು ಅದ್ರೊಳಗದಾರ. ನಮ್ಮ ಗೋಕಾಕದ ನಗರಸಭೆ ಮಾಜಿ ಅಧ್ಯಕ್ಷರು ಅದಾರ, ಮಾಜಿ ಜಿಲ್ಲಾ ಪಂಚಾಯತಿ ಎಲ್ಲ ನಮ್ಮ ಪಕ್ಷದವ್ರ. ನಿನ್ನೆ ಗಲಾಟೆ ಒಳಗೆ ಇವತ್ತು ಸರ್ವಸಾಧಾರಣವಾಗಿ ಏನು ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಬಂದವರು ಅದಾರ, ಇಡೀ ಬೆಳಗಾವಿ ಜಿಲ್ಲೆಯವರಲ್ಲ, ಅವರು ಸೀಮಿತವಾಗಿರ್ತಕ್ಕಂಥ ಒಂದು 2 ತಾಲೂಕಿಗೆ ಸೀಮಿತವಾಗಿರ್ತಕ್ಕಂಥವ್ರು ಅದಾರ. ಅವ್ರ ಉದ್ಯೋಗನ ಅದ. ಅದು ಇವತ್ತು ದಿವಸ ಆ ಸರ್ಕಾರ ಬಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಮಂತ್ರಿ ಜೊತೆ ಇರ್ತಾರೆ, ಈ ಸರ್ಕಾರ ಬಂದ್ರೆ ಕಾಂಗ್ರೆಸ್ ಮಂತ್ರಿ ಜೊತೆ ತಿರುಗಾಡ್ತಾರೆ. ಆ ಕೆಲಸ ಮಾಡಕ ನುಗ್ಗಾಕ ಬಿಡುದಿಲ್ಲ ಅನ್ನೋ ಸಲುವಾಗಿ ರಮೇಶ್ ಕತ್ತಿಯಲ್ಲಿ ಬಂದ ಅನ್ನೋ ಮಾತನ್ನ ಹೇಳಿಕೆ ಇಚ್ಛೆ ಪಡ. ಅದ ಕಾರಣತೆ ನನ್ಬೇಡ್ರಿ ಅಂತ ಒಂದು ದರೋಡಿಕೋರ ರಾಜಕಾರಣ ಅಥವಾ ಈ ದರೋಡಿತನವನ್ನ ಈ ಗುಂಡಾಗಿರಿಯನ್ನ ಇದನ್ನ ತೆಗೆದು ಹಾಕಬೇಕು, ಬೇರ್ ಸಮೇತ ಕಿತ್ತು ಒಗಿಬೇಕು ಅನ್ನೋ ಸಲುವಾಗಿ ರಮೇಶ್ ಕತ್ತಿಯಲ್ಲಿ ಬಂದಾನ. ಅದನ್ನ ಮಾಡೇ ತೀರ್ತಾನ ಅಂತ ಹಠವನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನೀವೆಲ್ಲಿ ತಕ ಇಟ್ಕೋತಾರೆ ಎಲ್ಲಿ ತಕ ಇರ್ತು, ಯಾಕಂದ್ರೆ ನೀವೇ ಹೇಳೋರು ಮತ್ತ ಒಂದು ಟೈಮ್ ಮುಗಿದೈತಿ ಬ್ಯಾರೇಜ್ ಎಲ್ಲ ಹೋಗೋಲ್ಲ ಮಗ ಅಂತೇಳಿ ನೀವು ಅನ್ನೋರು. ಅದಕ್ಕೆ ಚುನಾವಣಾ ವೇಳಾಪಟ್ಟಿ ಪ್ರಕಾರ ಎಲ್ಲಿವರೆಗೆ ನಾನು ಚುನಾವಣೆಯಲ್ಲಿ ಭಾಗವಹಿಸಂತ ನಮ್ಮ ಮುಖಂಡರು ಹೇಳ್ತಾರ, ಅಲ್ಲಿವರೆಗೆ ಚುನಾವಣೆಯಲ್ಲಿ ಭಾಗವಹಿಸಿ ಮನೆ ಮನೆಗೆ ತಿರುಗಾಡಿ ಪಾದಯಾತ್ರೆ ಮಾಡಿ ಮನೆ ನಾನು ಸ್ವಾಭಾವಿಕವಾಗಿ ಬೆಳಗಾವಿ ಜಿಲ್ಲೆಯಿಂದ ಏನು ಬಂದಿದ್ದಾರೆ ಅವ್ರು ದರೋಡ್ಕೋರು ಮಾಡೋರು ಅವರು ಅಲ್ಲಿ ಮಾಡಿ ಅಲ್ಲಿ ಮೂಲ ಗುಂಪಾಗೆ ಇಲ್ಲಿ ಬಂದಾರೆ. ಮತ್ತೆ ಇಲ್ಲಿ ಚುನಾವಣೆ ಮಾಡಕ್ ಬಂದಿಲ್ಲ ಅವರು. ಇಲ್ಲಿ ಇದು ಕಂಬಳಿ ಹಾಸಾಕತ್ತಾರೆ. ಅಂದ್ರೆ ಸೋಮಿಗೆ ತಿರುಗಾಡಿ ನೋಡುದು ಮೇಟಿ ಎಣಿಕೆ ಆಸೆ ಬರೋದಿಲ್ಲ. ಮುಂದಿನ 2 ವರ್ಷ ಬಿಟ್ಟು ಎಲೆಕ್ಷನ್ ನಡೀತಿಲ್ಲ, ಅವ್ರ ಪೈಕಿ ಯಾರು ಒಬ್ರು ಇಲ್ಲಿ ಹಾಕೋದು. ಅದಕ್ಕೆ ಬಂದದ್ದು ಇಲ್ಲಿ ತೀರ್ಥಂದ್ರೆ ಹೇಳುದ. ಅವರು ಇಲ್ಲಿ ಕಾಂಗ್ರೆಸ್ ಗೆಲ್ತೈತಿ ಸೋಲ್ತೈತಿ ಗೊತ್ತಿಲ್ಲ, ಆದ್ರೆ ಬಿಜೆಪಿ ಮಾತ್ರ ಗೆಲ್ತೈತಿ. ಆದ್ರೆ ಅವ್ರು ಬಂದದ್ದೇನು ಮುಂದಿನ ಚುನಾವಣೆಯಲ್ಲಿ ಅವ್ರ ಮನೆಯಾಗ ಒಬ್ಬ ಅವ್ರು ಇಲ್ಲಿ ಕಂಬಳಿ ಹಾಕ್ಬೇಕು ಅನ್ನೋ ಸಲುವಾಗಿ ಬಂದಾರೆ. ಅಂದ್ರೆ ಅದರ ಸಲುವಾಗಿ ಅದೇ ರೀ ಅಣ್ಣ ನಾನು ಅದನ್ನ ಹೇಳಕತ್ತನು. ಅದರ ಸಲುವಾಗಿ ಇವತ್ತು ಇಲ್ಲೆಲ್ಲರೂ ನಾಡಿ ಮಿಡಿತಗಳನ್ನ ಅರ್ಥಕೊಂಡು ಹಣಕ್ಕೆ ಬಗ್ತಾರೋ, ಖಂಡಕ್ಕೆ ಬಗ್ತಾರೋ, ದಬ್ಬಾಳಿಕೆ ಬಗ್ತಾರೋ, ದರೋಡಿಕೋರಿಗೆ ಬಗ್ತಾರೋ, ಅಥವಾ ಹೊಲಾಮಣಿ ಬರ್ಸ್ಕೊಂಡ್ರೆ ಬಗ್ತಾರೋ, ಅವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಇಲ್ಲಿ ಬಂದವರು. ಮತ್ತೆ ಇವರು ಮೇಟಿಯವ್ರು ನಾಡಿಸಬೇಕಂತ ಬಂದಿಲ್ಲ ಅವರು. ಇದನ್ನು ಪರ್ಸೆಂಟ್ ನೋಡ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಅವ್ರು ಯಾರು ಒಬ್ರು ನಿಲ್ಬೇಕು ಅನ್ನೋ ವಿಚಾರದಲ್ಲಿ ಬಂದರು.